ಹಲೋ ಟ್ರೇಡರ್ಸ್, ಟ್ರೇಡಿಂಗ್ ಕನ್ನಡಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಶರತ್. ಇವತ್ತಿನ ಈ ವಿಡಿಯೋದಲ್ಲಿ ಯಾವ ರೀತಿ ನಾನು $5,000 ಕ್ಯಾಪಿಟಲ್ ನ ಅಕೌಂಟ್ ಅನ್ನ ನಿಯರ್ ಅಬೌಟ್ $9,000 ಗ್ರೋ ಮಾಡಿದ್ದೇನೆ, ಅದು ಕೂಡ ಪ್ರಾಪರ್ ಸ್ಟೆಪ್ಸ್ ಗಳನ್ನ ಯೂಸ್ ಮಾಡಿಬಿಟ್ಟು, ಯಾವುದೇ ರೀತಿ ಓವರ್ ರಿಸ್ಕ್ ಅನ್ನ ಮಾಡದೆ, ಯಾವುದೇ ರೀತಿ ಗ್ಯಾಮ್ಲಿಂಗ್ ಮೆಥಡ್ ಗಳನ್ನ ಯೂಸ್ ಮಾಡದೆ ಕಳೆದ 5-6 ತಿಂಗಳಿಂದ ಯಾವ ರೀತಿ ನಾನು ಈ ಒಂದು ಅಕೌಂಟ್ ಅನ್ನ ಸಸ್ಟೈನ್ ಆಗ್ತಾ ಇದ್ದೇನೆ ಅಂಡ್ ಸ್ಲೋಲಿ ಈ ಅಕೌಂಟ್ ಅನ್ನ ಗ್ರೋ ಮಾಡ್ತಾ ಇದ್ದೇನೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಪ್ರಾಪರ್ಲಿ 3 ಸ್ಟೆಪ್ಸ್ ಗಳನ್ನ ನಾನು ಫಾಲೋ ಮಾಡಿಬಿಟ್ಟು ಈ ಅಕೌಂಟ್ ಅನ್ನ ಗ್ರೋ ಮಾಡಿದ್ದೇನೆ. ಆ ಸ್ಟೆಪ್ಸ್ ಗಳು ಯಾವುದು ಅನ್ನೋದರ ಸೀಕ್ರೆಟ್ ಅನ್ನು ಕೂಡ ಈ ವಿಡಿಯೋದಲ್ಲಿ ನಾನು ನಿಮಗೆ ಬಿಟ್ಕೊಡ್ಲಿಕ್ಕೆ ಇದ್ದೇನೆ. ಸೊ ಹಾಗಾಗಿ ಆ ಮೆಥಡ್ ಗಳನ್ನ ಯೂಸ್ ಮಾಡಿಬಿಟ್ಟು ನೀವು ಕೂಡ ಡಿಸಿಪ್ಲಿನ್ಡ್ ವೇ ಆಗಿ ಫೋರೆಕ್ಸ್ ನಲ್ಲಿ ಸಸ್ಟೈನ್ ಆಗಬಹುದು, ಹಾಗೆ ಅಕೌಂಟ್ ಅನ್ನು ಕೂಡ ಗ್ರೋ ಮಾಡಬಹುದು ಅನ್ನೋದನ್ನ ತಿಳ್ಕೊಳ್ಬಹುದು. ಸೊ ಇಫ್ ಇನ್ ಕೇಸ್ ನಿಮಗೆ ಫೋರೆಕ್ಸ್ ರಿಲೇಟೆಡ್ ವಿಡಿಯೋಗಳು ಇಷ್ಟವಾಗಿದ್ದರೆ ಈ ವಿಡಿಯೋ ನೀವು ಲೈಕ್ ಮಾಡಬಹುದು. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿದ್ರೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಏನು ಅಂದ್ರೆ, ಇದರಲ್ಲಿ ಮೋಸ್ಟ್ ಆಫ್ ದ ಟ್ರೇಡ್ಸ್ ಗಳನ್ನ ನಾವು ಲೈವ್ ಸ್ಟ್ರೀಮ್ ಅಲ್ಲೇ ತಗೊಂಡಿದ್ವಿ. 100 ಜನರ ಜೊತೆಗೆ ನಾವು ಪ್ರತಿದಿನ ಯೂಟ್ಯೂಬ್ ನಲ್ಲಿ ಕನ್ನಡದಲ್ಲಿ ಫೋರೆಕ್ಸ್ ನ ಲೈವ್ ಸ್ಟ್ರೀಮ್ ಅನ್ನ ಮಾಡ್ತೀವಿ. ಅದರಲ್ಲೇ ಈ ಟ್ರೇಡ್ ಗಳನ್ನ ನಾನು ಎಕ್ಸಿಕ್ಯೂಟ್ ಮಾಡಿದೆ. ಹಾಗೆ ಕೆಲವೊಂದು ಟ್ರೇಡ್ ಗಳನ್ನ ನಮ್ಮ ಫೋರೆಕ್ಸ್ ಪ್ರೀಮಿಯಂ ಗ್ರೂಪ್ ಅಲ್ಲಿ ಕೂಡ ನಾವು ಅಪ್ಡೇಟ್ ನ ಮಾಡ್ತಾ ಇದ್ವಿ. ಸೊ ಅದರಲ್ಲಿ ಕೂಡ ಕೆಲವು ಟ್ರೇಡ್ ಗಳನ್ನ ನಾನು ತಗೊಂಡಿದ್ದೇನೆ. ಸೊ ಓವರ್ ಆಲ್ ಈ ಒಂದು ಟ್ರೇಡ್ ಅನ್ನ ಲೈವ್ ಸ್ಟ್ರೀಮ್ ಹಾಗೆ ಫೋರೆಕ್ಸ್ ಪ್ರೀಮಿಯಂ ಗ್ರೂಪ್ ನ ಟ್ರೇಡ್ ಗಳ ಮೂಲಕ ನಾನು ಗ್ರೋ ಮಾಡಿದ್ದೇನೆ. ಸೊ ಇಫ್ ಇನ್ ಕೇಸ್ ನಿಮಗೂ ಕೂಡ ಫೋರೆಕ್ಸ್ ಪ್ರೀಮಿಯಂ ಗ್ರೂಪ್ ಗೆ ಜಾಯಿನ್ ಆಗಬೇಕು ಅಂತ ಇದ್ದಾಗ ಈ ವಿಡಿಯೋ ಟೈಟಲ್ ನೀವು ಕ್ಲಿಕ್ ಮಾಡಬಹುದು. ಡಿಸ್ಕ್ರಿಪ್ಷನ್ ಬಾಕ್ಸ್ ನಿಮಗೆ ಓಪನ್ ಆಗುತ್ತೆ. ಅದರಲ್ಲಿ ಮೇಲ್ಗಡೆ ನಿಮಗೆ ಫೋರೆಕ್ಸ್ ಪ್ರೀಮಿಯಂ ಗ್ರೂಪ್ ಗೆ ಜಾಯಿನ್ ಆಗುವಂತಹ ಸ್ಟೆಪ್ಸ್ ಗಳು ಇದೆ. ಅದನ್ನ ಕಂಪ್ಲೀಟ್ ಮಾಡಿಬಿಟ್ಟು ನೀವು ನಮಗೆ ವಾಟ್ಸ್ಆಪ್ ಕೂಡ ಮಾಡಬಹುದು. ಸೊ ಡೈರೆಕ್ಟ್ಲಿ ನಾವು ವಿಡಿಯೋನ ಗಮನಿಸೋಣ. ಫಸ್ಟ್ ಗೆ ನಾನು ನಿಮಗೆ ಎಕ್ಸ್ನೆಸ್ ನ ಟರ್ಮಿನಲ್ ಅನ್ನ ಶೋ ಮಾಡ್ತೀನಿ. ಆನಂತರ ಎಂಡ್ ಅಲ್ಲಿ ನಾನು ನಿಮಗೆ 3 ಸ್ಟೆಪ್ಸ್ ಗಳು ಅಥವಾ 3 ಇಂಪಾರ್ಟೆಂಟ್ ಫ್ಯಾಕ್ಟರ್ ಗಳು ಯಾವುದು ನನಗೆ ಅಕೌಂಟ್ ಅನ್ನು ಗ್ರೋ ಮಾಡ್ಲಿಕ್ಕೆ ಹೆಲ್ಪ್ ಆಯ್ತು ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಇದ್ದೇನೆ. ಸೊ ಅದನ್ನ ನೋಡೋದಕ್ಕಿಂತ ಮುಂಚೆ ಎಕ್ಸ್ನೆಸ್ ನ ಟರ್ಮಿನಲ್ ಅಲ್ಲಿ ನನ್ನ ಟ್ರಾನ್ಸಾಕ್ಷನ್ ಗಳನ್ನ ಫಸ್ಟ್ ಗೆ ಗಮನಿಸೋಣ. ಸೊ ಈ ಒಂದು ಅಕೌಂಟ್ ಅನ್ನು ನಾನು ಲೈವ್ ಸ್ಟ್ರೀಮ್ ಗೆ ಅಂತಾನೆ ಕ್ರಿಯೇಟ್ ಮಾಡಿದ್ದೆ. ಇಲ್ಲಿ ನೀವು ಗಮನಿಸಬಹುದು, ಆಕ್ಚುಲಿ ನಾನು ಫಸ್ಟ್ ಗೆ ಈ ಒಂದು ಅಕೌಂಟ್ ಅನ್ನ ನಮ್ಮ ಟೀಮ್ ನ ಅವರ ಹೆಸರಲ್ಲಿ ನಾನು ಓಪನ್ ಮಾಡ್ತೇನೆ. ಯಾಕೆಂದ್ರೆ ನನ್ನ ಆಲ್ರೆಡಿ ಒಂದು ಪರ್ಸನಲ್ ಅಕೌಂಟ್ ಇತ್ತು, ಅದರಲ್ಲಿ ಸ್ವಲ್ಪ ಜಾಸ್ತಿ ಫಂಡ್ ಇತ್ತು. ಸೊ ಅದನ್ನ ನಾನು ಪರ್ಸನಲಿ ಟ್ರೇಡ್ ಮಾಡ್ತಾ ಇದ್ದೆ ಅಂಡ್ ಈ ಒಂದು ಅಕೌಂಟ್ ಅನ್ನ ಲೈವ್ ಸ್ಟ್ರೀಮ್ ಅಲ್ಲೇ ಗ್ರೋ ಮಾಡಬೇಕು ಅಂತ ನಾನು ಶುರು ಮಾಡಿದೆ. ಸೊ ಅದರ ಬೇಸ್ಡ್ ಆಗಿ ಇಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ನೀವು ಗಮನಿಸಬಹುದು. ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲಿ ನಾವು ಆಲ್ಮೋಸ್ಟ್ ಲೈಕ್ ಕಸ್ಟಮ್ ಡೇಟ್ಗೆ ಹೋಗೋಣ ಅಂಡ್ ಆಲ್ಮೋಸ್ಟ್ ಮೇ ಹೊತ್ತಿಗೆ ಆಗುವಾಗ ನಾವು ಲೈವ್ ಸ್ಟ್ರೀಮ್ ಅನ್ನು ಶುರು ಮಾಡಿದ್ವಿ. ಹಾಗಾಗಿ ಮೇ ನಿಂದನೇ ನಾವು ಗಮನಿಸೋಣ. ಮೇ ನಿಂದ ಒಂದು 3 months ಇದ್ದು ಟೈಮ್ ಅನ್ನು ನಾವು ತಗೊಳ್ಳೋಣ. ಸೆಟ್ ಡೇಟ್ ಅಂತ ನಾನು ಇಲ್ಲಿ ಕೊಡ್ತೇನೆ. ಇಲ್ಲಿ ನೀವು ಗಮನಿಸಬಹುದು, ಟ್ರಾನ್ಸಾಕ್ಷನ್ ಅನ್ನ ಗಮನಿಸಬಹುದು. ಫಸ್ಟ್ ಗೆ ನಾನು ಡೆಪಾಸಿಟ್ ಮಾಡ್ತೇನೆ $999 ನ ಫಸ್ಟ್ ಗೆ ನಾನು ಡೆಪಾಸಿಟ್ ಮಾಡ್ತೇನೆ. ಅದು ಕೂಡ USDT ಥ್ರೂ ನಾನು ಡೆಪಾಸಿಟ್ ನ ಮಾಡ್ತೇನೆ ಕ್ರಿಪ್ಟೋ ವ್ಯಾಲೆಟ್ ಗೆ. ಎಕ್ಸ್ನೆಸ್ ಇದ್ದು ಕ್ರಿಪ್ಟೋ ವ್ಯಾಲೆಟ್ ಗೆ ನಾನು ಡೆಪಾಸಿಟ್ ನ ಮಾಡ್ತೇನೆ. ಆನಂತರ ಕ್ರಿಪ್ಟೋ ವ್ಯಾಲೆಟ್ ಇಂದ ಎಕ್ಸ್ನೆಸ್ ID ಗೆ, ಅಂದ್ರೆ ಎಕ್ಸ್ನೆಸ್ ಇದ್ದು MT5 ಅಕೌಂಟ್ ಏನಿದೆ ಅದಕ್ಕೆ ನಾನು ಟ್ರಾನ್ಸ್ಫರ್ ನ ಮಾಡ್ತೇನೆ. ಇದು ಫಸ್ಟ್ ಗೆ ನಾನು ಟ್ರೈ ಮಾಡ್ಲಿಕ್ಕೆ ನಾನು ಫಸ್ಟ್ ಗೆ ಡೆಪಾಸಿಟ್ ನ ಮಾಡಿರುತ್ತೆ. ಯಾಕೆಂದ್ರೆ ಟೀಮ್ ಅವರ ಹೆಸರಲ್ಲಿ ನಾನು ಅಕೌಂಟ್ ಅನ್ನು ಓಪನ್ ಮಾಡಿದೆ. ಹಾಗಾಗಿ ಫಸ್ಟ್ ಗೆ ನಾನು ಟ್ರೈ ಮಾಡ್ತೇನೆ. ಆನಂತರ ಮತ್ತೆ ಎಲ್ಲವೂ ಕೂಡ ಓಕೆ ಆದ್ಮೇಲೆ ಮತ್ತೆ TRC20 ಥ್ರೂ ಕ್ರಿಪ್ಟೋ ವ್ಯಾಲೆಟ್ ಗೆ $3,999 USDT ನಾನು ಟ್ರಾನ್ಸ್ಫರ್ ನ ಮಾಡ್ತೇನೆ. ಆನಂತರ ಕ್ರಿಪ್ಟೋ ವ್ಯಾಲೆಟ್ ಇಂದ ಮತ್ತೆ ಸೇಮ್ ಎಕ್ಸ್ನೆಸ್ ಇದ್ದು ವ್ಯಾಲೆಟ್ ಏನಿದೆ ಅದಕ್ಕೆ ನಾನು ಟ್ರಾನ್ಸಾಕ್ಷನ್ ನ ಮಾಡ್ತೇನೆ. ಇಲ್ಲಿ ನೀವು ಗಮನಿಸಬಹುದು, ಇವನ್ ಡೇಟ್ ಕೂಡ ನಿಮ್ಗೆ ಇಲ್ಲಿ ಕಾಣ್ಲಿಕ್ಕೆ ಸಿಗ್ತಾ ಇದೆ ನೋಡಿ. 9 ಜುಲೈಗೆ ಆಕ್ಚುಲಿ ನಾನು ಟ್ರಾನ್ಸಾಕ್ಷನ್ ನ ಮಾಡಿದೆ. ಸೊ ಅಲ್ಲಿ ನಾನು ಟ್ರಾನ್ಸಾಕ್ಷನ್ ನ ಮಾಡ್ತೇನೆ, ಎಕ್ಸ್ನೆಸ್ ಅಕೌಂಟ್ ಗೆ ಟ್ರಾನ್ಸ್ಫರ್ ನ ಮಾಡ್ತೇನೆ. ಸೊ ಆಲ್ಮೋಸ್ಟ್ ಎಕ್ಸ್ನೆಸ್ ಅಕೌಂಟ್ ಅಲ್ಲಿ, ಅಂದ್ರೆ ಈ ಒಂದು ಎಕ್ಸ್ನೆಸ್ ಅಕೌಂಟ್ ಏನಿದೆಯಲ್ಲ ಇದರಲ್ಲಿ ನನ್ನ ಫಂಡ್ ಟ್ರಾನ್ಸ್ಫರ್ ಆಗುತ್ತೆ. ಆನಂತರ ಇದರಲ್ಲಿ ಒಂದೆರಡು ಟ್ರೇಡ್ ನಾನು ತಗೊಳ್ತೇನೆ ನಾನು. ಆನಂತರ ಅಕೌಂಟ್ ಸ್ಲೈಟ್ಲಿ ಲೈಕ್ ಒಂದು $50 to $100 ಗ್ರೋ ಆಗಿತ್ತು. ಆನಂತರ ನಾನು ಏನ್ ಮಾಡ್ತೀನಿ, ಲೈವ್ ಸ್ಟ್ರೀಮ್ ಶುರು ಮಾಡಬೇಕು ಅಂತ ಡಿಸೈಡ್ ಮಾಡ್ತೇನೆ. ಅಂದ್ರೆ ಫಸ್ಟ್ ಗೆ ಎಲ್ಲವನ್ನು ಕೂಡ ಟೆಸ್ಟ್ ಮಾಡ್ತೇನೆ. ಡೆಪಾಸಿಟ್ ಯಾವ ರೀತಿ ನಡೀತಾ ಇದೆ, ಟ್ರೇಡ್ ಯಾವ ರೀತಿ ಆಗ್ತಾ ಇದೆ ಎಲ್ಲವನ್ನು ಕೂಡ ಫಸ್ಟ್ ಗೆ ಟೆಸ್ಟ್ ಮಾಡ್ತೀನಿ. ಆನಂತರ ನಾನು ಲೈವ್ ಸ್ಟ್ರೀಮ್ ಗೆ ಶುರು ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತೀನಿ. ಆಗ ಏನ್ ಮಾಡ್ತೇನೆ, ನಾನು ಹೊಸದಾಗಿ ಒಂದು MT5 ವ್ಯಾಲೆಟ್ ಅನ್ನು ಕ್ರಿಯೇಟ್ ಮಾಡ್ತೇನೆ. ಅಂದ್ರೆ ಎಕ್ಸ್ನೆಸ್ ಅಲ್ಲಿ ನೀವು ಎಷ್ಟು ಬೇಕಿದ್ರೆ MT5 ವ್ಯಾಲೆಟ್ ಅನ್ನ ಕ್ರಿಯೇಟ್ ಮಾಡಬಹುದು. ಸೊ ದಟ್ ನೀವು ಆ ಒಂದು ಫಂಡ್ ಅನ್ನ ಬೇಕಿದ್ರೆ ಟ್ರಾನ್ಸ್ಫರ್ ಕೂಡ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ಮತ್ತೊಂದು MT5 ವ್ಯಾಲೆಟ್ ಅನ್ನು ಕ್ರಿಯೇಟ್ ಮಾಡ್ತೇನೆ, ಅದಕ್ಕೆ ನಾನು ಫಂಡ್ ಅನ್ನ ಆಡ್ ಮಾಡ್ತೇನೆ. ಸೊ ನೀವು ಇಲ್ಲಿ ಗಮನಿಸಬಹುದು, ಇದು ಇಂಟರ್ನಲ್ ಟ್ರಾನ್ಸ್ಫರ್ ಆಗಿರುತ್ತೆ. ಅಂದ್ರೆ ಎಕ್ಸ್ನೆಸ್ ಇದು ಅಕೌಂಟ್ ಇಂದ ಎಕ್ಸ್ನೆಸ್ ಇದು ಅಕೌಂಟ್ ಗೆ ನಾನು ಟ್ರಾನ್ಸ್ಫರ್ ನ ಮಾಡಿದ್ದೇನೆ. ವ್ಯಾಲೆಟ್ ಟು ವ್ಯಾಲೆಟ್ ಟ್ರಾನ್ಸಾಕ್ಷನ್ ನಾನು ಮಾಡಿದ್ದೇನೆ. ಯಾವುದೇ ರೀತಿ ಹೊಸದಾಗಿ ಡೆಪಾಸಿಟ್ ಏನು ಕೂಡ ಮಾಡಿರಲಿಲ್ಲ. ಸೊ ಹಾಗಾಗಿ $5,000 ಇಂದ ನಾನು ನನ್ನ ಲೈವ್ ಸ್ಟ್ರೀಮ್ ಅನ್ನ ಶುರು ಮಾಡ್ತೇನೆ ಈ ಒಂದು ಹೊತ್ತಲ್ಲಿ. ಸೊ ಈ ರೀತಿ ನಾನು ಡೆಪಾಸಿಟ್ ನ ಮಾಡ್ತೇನೆ. ನಿಯರ್ ಅಬೌಟ್ $5,000 ಇಂದ ನನ್ನ ಲೈವ್ ಸ್ಟ್ರೀಮ್ ಅನ್ನು ನಾನು ಶುರು ಮಾಡ್ತೇನೆ. ಇದರಲ್ಲಿ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಗಮನಿಸೋಣ. ಇಲ್ಲಿ ನೀವು ಗಮನಿಸಬಹುದು, ಆಲ್ಮೋಸ್ಟ್ ಫಸ್ಟ್ ಗೆ ಜುಲೈ ಅಲ್ಲಿ $279 ನ ಪ್ರಾಫಿಟ್ ಆಗುತ್ತೆ. ನೆಕ್ಸ್ಟ್ ಗೆ $247 ನ ಪ್ರಾಫಿಟ್ ಆಗುತ್ತೆ ನೆಕ್ಸ್ಟ್ ಮಂತ್ ಗೆ. ಯಾಕೆ ಇಷ್ಟು ಸಣ್ಣ ಸಣ್ಣ ಪ್ರಾಫಿಟ್ ನಿಮಗೆ ಕಾಣ್ಲಿಕ್ಕೆ ಸಿಗ್ತಾ ಇದೆ ಅಂದ್ರೆ, ನಾವು ಪ್ರಾಪರ್ ಮೆಥಡ್ ಅನ್ನ ಫಾಲೋ ಮಾಡ್ತಾ ಇದ್ವಿ. ಅಂದ್ರೆ ರಿಸ್ಕ್ ರಿವಾರ್ಡ್ ರೇಷಿಯೋನ ಪ್ರಾಪರ್ಲಿ ಫಾಲೋ ಮಾಡ್ತಾ ಇದ್ವಿ. ಕ್ವಾಂಟಿಟಿ ಯಾವುದೇ ಕಾರಣಕ್ಕೂ ನಾವು $1,000 ರಿಸ್ಕ್ ಅನ್ನ ಮಾಡಿ $10,000 ಪ್ರಾಫಿಟ್ ಅನ್ನ ಮಾಡುವಂತಹ ಯಾವುದೇ ಮೆಂಟಾಲಿಟಿಯಲ್ಲಿ ನಾವು ಇರಲಿಲ್ಲ. ನಮ್ಮ ಒಂದೇ ಒಂದು ವಿಚಾರ ಇದ್ದದ್ದು, ಪ್ರಾಪರ್ ಟ್ರೇಡಿಂಗ್ ಅನ್ನ ಲೈವ್ ಸ್ಟ್ರೀಮ್ ಅಲ್ಲಿ ಕನ್ನಡದಲ್ಲಿ ಕಲಿಸ್ಕೊಡ್ಬೇಕು ಅನ್ನೋ ಒಂದೇ ಒಂದು ವಿಚಾರದಿಂದ ನಾನು ಈ ಅಕೌಂಟ್ ಅನ್ನ ಶುರು ಮಾಡಿದೆ. ಅಂಡ್ ಅದರ ಬೇಸ್ಡ್ ಆಗಿ ಸ್ಲೋಲಿ ನಾನು
ಫಸ್ಟ್ ಗೆ ಅಕೌಂಟ್ ಅನ್ನ ಗ್ರೋ ಮಾಡ್ಲಿಕ್ಕೆ ಶುರು ಮಾಡ್ತೇನೆ. ಲೈವ್ ಅಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ಯಾವ ರೀತಿ ಟ್ರೇಡ್ ನ ತಗೊಳ್ಬೇಕು, ಈ ಎಲ್ಲಾ ವಿಚಾರಗಳನ್ನ ಫಸ್ಟ್ ಗೆ ಒಂದೆರಡು ತಿಂಗಳು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ. ಅಂಡ್ ಅದರ ಬೇಸ್ಡ್ ಆಗಿ ಸಣ್ಣ ಪುಟ್ಟ ಪ್ರಾಫಿಟ್ ಕೂಡ ನನಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು. ನೆಕ್ಸ್ಟ್ ಥರ್ಡ್ ಮಂತ್ $35 ನಿಮಗೆ ಕಾಣಲಿಕ್ಕೆ ಸಿಗ್ತಾ ಇದೆ. ಈಗ ನೀವು ಹೇಳ್ಬೋದು $5,000ಗೆ $240 ವೆರಿ ಸ್ಮಾಲ್ ಅಮೌಂಟ್ ಆಯ್ತು ಅಂತ. ಬಟ್ ಇಫ್ ಇನ್ ಕೇಸ್ ನೀವು ಪರ್ಸೆಂಟೇಜ್ ವೈಸ್ ಅಲ್ಲಿ ನೀವು ನೋಡೋದಾದ್ರೆ 5% ಗ್ರೋತ್ ನನಗೆ ಆಲ್ಮೋಸ್ಟ್ ಪ್ರತಿ ತಿಂಗಳು ಕಾಣಲಿಕ್ಕೆ ಸಿಗ್ತಾ ಇತ್ತು. ಒಂದು ತಿಂಗಳು ನನಗೆ ಕಾಸ್ಟ್ ಟು ಕಾಸ್ಟ್ ಅಥವಾ ಬ್ರೇಕ್ ಇವನ್ ನಮಗೆ ಕಾಣಲಿಕ್ಕೆ ಸಿಗ್ತಾ ಇತ್ತು. ಈಗ ರಿಯಲ್ ಟ್ರೇಡರ್ ನ PNL ಏನಿದೆಯಲ್ಲ ಇದೇ ರೀತಿ ಇರುತ್ತೆ. ಇಫ್ ಇನ್ ಕೇಸ್ ಗ್ಯಾಮ್ಲಿಂಗ್ ಟ್ರೇಡರ್ ಆದ್ರೆ ಯಾವ ರೀತಿ ಇರುತ್ತೆ, ಒಂದು ತಿಂಗಳು 10,000, ಇನ್ನೊಂದು ತಿಂಗಳು 10,000 ಝೀರೋ ಆಗೋದು, ಮತ್ತೆ ಹೊಸ ಡೆಪಾಸಿಟ್ ಅನ್ನ ಮಾಡೋದು, ಮತ್ತೆ ಇನ್ನೊಂದು ದೊಡ್ಡ ಅಮೌಂಟ್ ಆಗೋದು, ಆನಂತರ ಮತ್ತೆ ಡೌನ್ ಸೈಡ್ ಅಂದ್ರೆ ಫ್ಲಕ್ಚುಯೇಷನ್, ತುಂಬಾನೇ ದೊಡ್ಡ ಫ್ಲಕ್ಚುಯೇಷನ್, ತುಂಬಾ ಡೆಪಾಸಿಟ್ ಗಳು, ತುಂಬಾ ವಿಡ್ರಾಲ್ ಗಳು, ಮೇ ಬಿ ವಿಡ್ರಾಲ್ ಇರಬಹುದು ಬಟ್ ಡೆಪಾಸಿಟ್ ಗಳು ಒಂದು ಬಾರಿ ಅಕೌಂಟ್ ಬ್ಲೋ ಆದ್ಮೇಲೆ ಮತ್ತೆ ಡೆಪಾಸಿಟ್ ಮಾಡೋದು, ಇದೆಲ್ಲ ವಿಚಾರಗಳು ಕಾಣಲಿಕ್ಕೆ ಸಿಗಬಹುದು. ಬಟ್ ನಾನು ಒಂದು ಬಾರಿ ಡೆಪಾಸಿಟ್ ಮಾಡಿದ್ಮೇಲೆ ಯಾವುದೇ ರೀತಿ ಆನಂತರ ಮತ್ತೆ ಡೆಪಾಸಿಟ್ ನಾನು ಮಾಡಿಲ್ಲ. ಬೇಕಿದ್ರೆ ನಾನು ಮತ್ತೊಂದು ಬಾರಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಆನಂತರ ಶೋ ಮಾಡ್ತೀನಿ. ಸೊ 3ನೇ ತಿಂಗಳು ನಮಗೆ ಬ್ರೇಕ್ ಇವನ್ ಆಗುತ್ತೆ, 4ನೇ ತಿಂಗಳು ಸ್ವಲ್ಪ ಮೈನಸ್ ಆಗುತ್ತೆ. ಸೊ ಆ ಮೈನಸ್ ಅನ್ನ ನೀವು ಗಮನಿಸೋದ್ರೆ ನಿಯರ್ ಅಬೌಟ್ $167 ನ ಮೈನಸ್ ಆಗಿತ್ತು. ಅಂದ್ರೆ ಕಳೆದ 4 ತಿಂಗಳಿಂದ ನಾನು ಆಲ್ಮೋಸ್ಟ್ ತುಂಬಾನೇ ಚೆನ್ನಾಗಿ ಟ್ರೇಡ್ ನ ಮಾಡ್ತಾ ಇದ್ದೆ. ಅಂಡ್ ಓವರ್ ಆಲ್ ಈ ಒಂದು ಅಕೌಂಟ್ ಅಲ್ಲಿ ನಿಯರ್ ಅಬೌಟ್ $394 ನ ಪ್ರಾಫಿಟ್ ಕೂಡ ನಾನು ಮಾಡಿರ್ತೇನೆ. ಆನಂತರ ಏನಾಗುತ್ತೆ, ಎಕ್ಸ್ನೆಸ್ ಇದು ಸ್ಲೋಲಿ ಅಪ್ಡೇಟ್ ಗಳು ಬರಲಿಕ್ಕೆ ಶುರು ಆಗುತ್ತೆ. ಅಂಡ್ ಈ ಒಂದು ಅಕೌಂಟ್ ನಾವೇನ್ ಟೀಮ್ ಅವರ ಹೆಸರಲ್ಲಿ ಕ್ರಿಯೇಟ್ ಮಾಡಿದ್ವಿ ಅಕೌಂಟ್, ಇದಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇದು ಸ್ವಲ್ಪ ಇಶ್ಯೂ ಬರುತ್ತೆ. ಬಿಕಾಸ್ ಎಕ್ಸ್ನೆಸ್ ಅಪ್ಡೇಟ್ ಏನಿದೆಯಲ್ಲ ಕಂಟಿನ್ಯೂಸ್ಲಿ ಬರ್ತಾ ಇತ್ತು. ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ, ನನ್ನ ಒಂದು ಅಕೌಂಟ್ ಏನಿದೆ ನನ್ನದೇ ಹೆಸರಲ್ಲಿ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ತೇನೆ. ಅಂಡ್ ಅದರ ಬೇಸ್ಡ್ ಆಗಿ ನಾನು ಈ ಒಂದು ಫಂಡ್ ಅನ್ನ ಆನಂತರ ಟ್ರಾನ್ಸಾಕ್ಷನ್ ಮಾಡ್ತೇನೆ. ಅಂದ್ರೆ ಆಲ್ಮೋಸ್ಟ್ $394 ನನಗೆ ಪ್ರಾಫಿಟ್ ಆಗಿತ್ತು. $5,000 ಇಂದ ನಾನು ಈ ಅಕೌಂಟ್ ಅನ್ನು ಶುರು ಮಾಡಿದೆ. $394 ಅಂತ ಬಂದಾಗ ಆಲ್ಮೋಸ್ಟ್ ಲೈಕ್ ಒಂದು $5,300 ಈ ಅಕೌಂಟ್ ಅಲ್ಲಿ ನನಗೆ ಕಾಣಲಿಕ್ಕೆ ಸಿಕ್ಕಿತ್ತು. ಮತ್ತೆ ನಾನು ನಿಮಗೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಒಂದು ಬಾರಿ ಶೋ ಮಾಡ್ತೇನೆ. ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ನೀವು ಗಮನಿಸಬಹುದು. ಇಲ್ಲಿ ನಾವು ಡೇಟಾನ ಸೆಲೆಕ್ಟ್ ಮಾಡೋಣ, ಲಾಸ್ಟ್ 3 ಮಂತ್ಸ್ ಇದು ಚೂಸ್ ಮಾಡೋಣ. ಸೊ ನೀವು ಇಲ್ಲಿ ಗಮನಿಸಬಹುದು, ನನ್ನ ಎಕ್ಸ್ನೆಸ್ ಅಕೌಂಟ್ ಇಂದ ನಾನೇನ್ ಮಾಡ್ತೀನಿ, ಕ್ರಿಪ್ಟೋ ವ್ಯಾಲೆಟ್ ಗೆ ನನ್ನ ಟ್ರಾನ್ಸಾಕ್ಷನ್ ಮಾಡ್ತೀನಿ. $5,400 ಏನಾಗಿತ್ತು, $5,000 ನಾನು ಶುರು ಮಾಡಿದೆ, ಅದನ್ನ ನಾನು ಟ್ರಾನ್ಸ್ಫರ್ ಮಾಡ್ತೀನಿ. ಆನಂತರ ಎಕ್ಸ್ನೆಸ್ ಇದು ಕ್ರಿಪ್ಟೋ ವ್ಯಾಲೆಟ್ ಇಂದ ಎಕ್ಸ್ಟರ್ನಲ್ ಕ್ರಿಪ್ಟೋ ವ್ಯಾಲೆಟ್ಗೆ ನಾನು ಫಸ್ಟ್ ಗೆ $50 ಟ್ರಾನ್ಸ್ಫರ್ ಮಾಡ್ತೀನಿ, ಚೆಕ್ ಮಾಡ್ತೀನಿ ಎಲ್ಲ ಟ್ರಾನ್ಸಾಕ್ಷನ್ ಕೂಡ ಚೆನ್ನಾಗಿ ಆಗ್ತಾ ಇದೆ ಅಂತ. ಆನಂತರ ಎಲ್ಲವೂ ಕೂಡ ಕನ್ಫರ್ಮ್ ಆದ್ಮೇಲೆ ನಾನೇನ್ ಮಾಡ್ತೀನಿ, ಮತ್ತೆ ಎಕ್ಸ್ನೆಸ್ ನ ಕ್ರಿಪ್ಟೋ ವ್ಯಾಲೆಟ್ ಅಲ್ಲಿ ಏನು ಉಳಿದಿತ್ತು $50 ಮೈನಸ್ 5,443 ಏನು ಉಳಿದಿತ್ತು ಅದರಲ್ಲಿ, ಸೊ ಅದನ್ನು ಕೂಡ ನಾನು ಡೈರೆಕ್ಟ್ಲಿ ನನ್ನ USDT TRC20 ಇದ್ರು ನನ್ನ ಎಕ್ಸ್ಟರ್ನಲ್ ಎಕ್ಸ್ಚೇಂಜ್ ಏನಿದೆ ಅಥವಾ ಕ್ರಿಪ್ಟೋ ವ್ಯಾಲೆಟ್ ಏನಿದೆ ಅದಕ್ಕೆ ನಾನು ಟ್ರಾನ್ಸಾಕ್ಷನ್ ಮಾಡ್ತೀನಿ. ಅದರ ಮೂಲಕ ನನಗೆ $5,393 ನನಗೆ ಟ್ರಾನ್ಸಾಕ್ಷನ್ ಆಗುತ್ತೆ. ಸೊ ಹಾಗಾಗಿ ಈ ಅಕೌಂಟ್ ಎಲ್ಲಿಂದ ಶುರು ಮಾಡಿದೆ ಅಂಡ್ ಕ್ಲೋಸ್ ಆಗುವಾಗ ನಿಯರ್ ಅಬೌಟ್ $5,400 ಇತ್ತು. ಅಂಡ್ ನಿಯರ್ ಅಬೌಟ್ $5,393 ನಾನು ಫೈನಲಿ ಟ್ರಾನ್ಸಾಕ್ಷನ್ ಕೂಡ ಮಾಡ್ತೇನೆ. ಆನಂತರ ನಾನು ಫ್ರೆಶ್ ಆಗಿ ನನ್ನದೇ ಪರ್ಸನಲ್ ಅಕೌಂಟ್ ಅಲ್ಲಿ ಅಥವಾ ನನ್ನದೇ ಡಾಕ್ಯುಮೆಂಟ್ ಗಳನ್ನ ವೆರಿಫೈ ಮಾಡಿಬಿಟ್ಟು ನಾನು ಫ್ರೆಶ್ ಆಗಿ ಅಕೌಂಟ್ ಅನ್ನ ಹೊಸದಾಗಿ ಶುರು ಮಾಡ್ತೇನೆ ಎಕ್ಸ್ನೆಸ್ ನಲ್ಲಿ. ಅಂಡ್ ಅದರಲ್ಲಿ ನನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೂಡ ನಾನು ಕಂಪ್ಲೀಟ್ ಮಾಡ್ತೇನೆ. ಸೊ ಅದನ್ನು ಕೂಡ ನಾನು ನಿಮ್ಗೆ ಈಗ ಲಾಗಿನ್ ಆಗಿ ಶೋ ಮಾಡ್ತೇನೆ. ಸೊ ಇಲ್ಲಿಗೆ ಟೀಮ್ ಅವರ ಹೆಸರಲ್ಲಿ ನಾನು ಏನು ಅಕೌಂಟ್ ಅನ್ನು ಓಪನ್ ಮಾಡಿದೆ ಅದನ್ನ ಇಲ್ಲಿ ನಾನು ಕ್ಲೋಸ್ ಮಾಡ್ತೇನೆ. ನೀವು ಇಲ್ಲಿ ಗಮನಿಸಬಹುದು ಯಾವುದೇ ರೀತಿ ರಿಯಲ್ ಅಕೌಂಟ್ ಗಳು ಯಾವುದು ಕೂಡ ನಿಮಗೆ ಶೋ ಆಗಲ್ಲ, ಇಲ್ಲಿ ರಿಫ್ರೆಶ್ ಆಗ್ತಾ ಇದೆ. ಸೊ ಹಾಗಾಗಿ ಏನು ಕೂಡ ಶೋ ಆಗ್ತಾ ಇಲ್ಲ. ಸೊ ಇಲ್ಲಿಗೆ ನಾನು ಇದನ್ನ ಕ್ಲೋಸ್ ಮಾಡ್ತೇನೆ. ಆನಂತರ ಸೈನ್ ಔಟ್ ನಾವು ಇಲ್ಲಿ ಕೊಡೋಣ. ಸೊ ಈಗ ನಾನು ನನ್ನ ಪರ್ಸನಲ್ ಅಕೌಂಟ್ ಅಲ್ಲಿ ಲಾಗಿನ್ ಆಗಿದ್ದೇನೆ. ನೀವು ಇಲ್ಲಿ ಗಮನಿಸಬಹುದು ನನ್ನದೇ ಹೆಸರಲ್ಲಿ ಕಾಣಲಿಕ್ಕೆ ಸಿಗ್ತಾ ಇದೆ. ಅಂಡ್ ಇದರಲ್ಲಿ ನಾನು ಲಾಗಿನ್ ಆಗ್ತೇನೆ. ಸೊ ಇದರಲ್ಲಿ ನಮ್ಮ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನು ಗಮನಿಸೋಣ. ಅದಕ್ಕಿಂತ ಮುಂಚೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿನ ಒಂದು ಬಾರಿ ಗಮನಿಸೋಣ. ಸೊ ಇಲ್ಲಿಗೆ ಲಾಸ್ಟ್ ನಾವು 3 ಮಂತ್ಸ್ಗೆ ಹೋಗೋಣ. ಯಾವ ರೀತಿ ನಾನು ಟ್ರಾನ್ಸಾಕ್ಷನ್ ಮಾಡಿದ್ದೇನೆ ಅನ್ನೋದನ್ನ ನಾನು ನಿಮಗೆ ಶೋ ಮಾಡ್ತೇನೆ. ಎಲ್ಲಿ ನನ್ನ ಟೀಮ್ ಅವರ ಅಕೌಂಟ್ ಕ್ಲೋಸ್ ಆಗಿತ್ತು ಅಂದ್ರೆ ಅದರಲ್ಲಿ ಎಲ್ಲಿಗೆ ನಾನು ನನ್ನ ಬ್ಯಾಲೆನ್ಸ್ ಅನ್ನು ಕ್ಲೋಸ್ ಮಾಡಿದೆ ಅದೇ ಬ್ಯಾಲೆನ್ಸ್ ಅನ್ನ ಈ ಒಂದು ಅಕೌಂಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತೇನೆ, ಎಕ್ಸ್ನೆಸ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತೇನೆ. ಸೊ ಅದರ ಮೂಲಕ $5,443 ಅಲ್ಲಿ ನಾನು ಮತ್ತೆ ನನ್ನದೇ ಅಕೌಂಟ್ ಅಲ್ಲಿ ಮತ್ತೆ ನಾನು ಟ್ರೇಡಿಂಗ್ ಶುರು ಮಾಡ್ತೇನೆ. ಅಂಡ್ ಇದರ ಮೂಲಕ ಮತ್ತೆ ನಾನು ಲೈವ್ ಸ್ಟ್ರೀಮ್ ಅನ್ನು ಶುರು ಮಾಡ್ತೇನೆ. ಈಗ ಇದರ ಪರ್ಫಾರ್ಮೆನ್ಸ್ ಯಾವ ರೀತಿ ಇತ್ತು ಅನ್ನೋದನ್ನ ನಾವು ಡೈರೆಕ್ಟ್ಲಿ ಗಮನಿಸೋಣ. ಆಲ್ ಅಕೌಂಟ್ ಲಾಸ್ಟ್ 365 ಡೇಸ್ ಅಂಡ್ ಇಲ್ಲಿ ನೀವು ಗಮನಿಸಬಹುದು $3,539 ನ ಪ್ರಾಫಿಟ್ ನಮಗೆ ಆಗಿದೆ. ಅಂಡ್ ಇನ್ನೊಂದು ವಿಚಾರ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರೋದು, ಇಲ್ಲಿ ಯಾವುದೇ ರೀತಿ ನಾವು ಗ್ಯಾಮ್ಲಿಂಗ್ ನ ಮಾಡಿಲ್ಲ. ಇಫ್ ಇನ್ ಕೇಸ್ ಏನಾದ್ರೂ $5,000 ಕ್ಯಾಪಿಟಲ್ ಅಲ್ಲಿ ನಾನು ಪ್ರತಿಯೊಂದು ಟ್ರೇಡ್ ಅಲ್ಲಿ $1,000 ರಿಸ್ಕ್ ಅನ್ನ ಮಾಡಿಬಿಟ್ಟು $10,000 ಪ್ರಾಫಿಟ್ ನ ಮಾಡಿಬಿಟ್ಟು ಆ ರೀತಿ ಏನಾದ್ರೂ ಗ್ರೋ ಮಾಡಿದ್ರೆ ಮೇ ಬಿ ಇಲ್ಲಿ ನಂಬರ್ಸ್ ಮೇ ಬಿ 35,000, 40,000 ಅಥವಾ ಈವನ್ $1,00,000 ಕೂಡ ಕಾಣಲಿಕ್ಕೆ ಸಿಗ್ತಾ ಇತ್ತು. ಬಟ್ ಲೈವ್ ಸ್ಟ್ರೀಮ್ ಅಲ್ಲಿ ನೀವು ಗಮನಿಸಿರ್ಬೋದು ಹಾರ್ಡ್ಲಿ ನಾನು $100 to $50 ರಿಸ್ಕ್ ಅನ್ನ ತಗೊಳ್ತೇನೆ ಮ್ಯಾಕ್ಸ್ ಟು ಮ್ಯಾಕ್ಸ್. ಅದರ ಬೇಸ್ಡ್ ಆಗಿ ಈ ಅಕೌಂಟ್ ಅನ್ನು ನಾನು ಗ್ರೋ ಮಾಡಿರೋದು. ಅಂದ್ರೆ ಜಸ್ಟ್ $100 ಅಂತ ಇದ್ದಾಗ
ಜಸ್ಟ್ ನನ್ನ ಅಕೌಂಟ್ ನ 2% ರಿಸ್ಕ್ ಅನ್ನ ನಾನು ಮಾಡ್ತಾ ಇದ್ದೆ. ಯಾವಾಗೆಲ್ಲ ಲೆಸ್ ಪ್ರೊಬ್ಯಾಬಿಲಿಟಿ ಇರುತ್ತೆ ಆಗ ನಾನು 1% ರಿಸ್ಕ್ ಅನ್ನ ಮಾಡ್ತಾ ಇದ್ದೆ. ಸೊ ಜಸ್ಟ್ ಇಷ್ಟು ಸಣ್ಣ ರಿಸ್ಕ್ ಅಲ್ಲಿ, ಇಷ್ಟು ಸಣ್ಣ ಲಾಟ್ ಸೈಜ್ ಅಲ್ಲಿ ನಾನು ಈ ಅಕೌಂಟ್ ಅನ್ನು $3,539 ಪ್ರಾಫಿಟ್ ನ ಮಾಡ್ತೇನೆ. ಅಂಡ್ ನೀವು ಇಲ್ಲಿ ಗಮನಿಸಬಹುದು, ಜಸ್ಟ್ ಒಂದು ತಿಂಗಳಲ್ಲಿ ಅಲ್ಲ, ಲಾಸ್ಟ್ 3 to 4 months ನ ಒಂದು ಡೇಟಾನ ನಾವು ನಮ್ಮ ಟೀಮ್ ಅವರ ಹೆಸರಲ್ಲಿರೋ ಅಕೌಂಟ್ ಅಲ್ಲಿ ನೋಡಿದ್ವಿ. ಆನಂತರ ಅಕ್ಟೋಬರ್ ಅಲ್ಲಿ ನನ್ನ ಅಕೌಂಟ್ ಅಲ್ಲಿ ನಾನು ಶುರು ಮಾಡ್ತೇನೆ. ಫಸ್ಟ್ ಮಂತ್ ಅಲ್ಲಿ $1,219 ನ ಪ್ರಾಫಿಟ್ ಆಗುತ್ತೆ. ಆನಂತರ $2,329 ಆಗುತ್ತೆ. ಈಗ ಡಿಸೆಂಬರ್ ಮಂತ್ ಸ್ವಲ್ಪ ಬ್ರೇಕ್ ಇವನ್ ಅಲ್ಲಿ ನಮಗೆ ನಡೀತಾ ಇದೆ, ಬಿಕಾಸ್ ಸ್ವಲ್ಪ ವಾಲಟಿಲಿಟಿ ಜಾಸ್ತಿ ಇದೆ. ಗೋಲ್ಡ್ ಕೂಡ ಸ್ವಲ್ಪ ಮೊಮೆಂಟಮ್ ನಮಗೆ ಕೊಟ್ಟಿರಲಿಲ್ಲ. ಅಂಡ್ ಲೈವ್ ಸ್ಟ್ರೀಮ್ ಅಲ್ಲಿ ನಾವು ಬಂದಾಗ ಗೋಲ್ಡ್ ಸ್ವಲ್ಪ ಸ್ಟಾಗ್ನೆಂಟ್ ಆಗ್ತಾ ಇತ್ತು, ಅಥವಾ ಗೋಲ್ಡ್ ಆಲ್ರೆಡಿ ಮೊಮೆಂಟಮ್ ಕೊಡ್ತಾ ಇತ್ತು, ಈ ರೀತಿ ಎಲ್ಲ ಆಗ್ತಾ ಇತ್ತು. ಲೈವ್ ಸ್ಟ್ರೀಮ್ ಅಲ್ಲಿ ನಮಗೆ ಟ್ರೇಡ್ ಏನಾದ್ರೂ ಸಿಕ್ಕಿಲ್ಲ ಅಂತ ಇದ್ದಾಗ ನಾವೇನು ಕೂಡ ಟ್ರೇಡ್ ನ ತಗೊಳ್ಳಿಕ್ಕೆ ಹೋಗಲ್ಲ. ಅಥವಾ ಲೈವ್ ಸ್ಟ್ರೀಮ್ ಅಲ್ಲಿ ಕೆಲವೊಂದು SL ಗಳು ಕೂಡ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ನಮಗೆ ಹಿಟ್ ಆಗ್ಲಿಕ್ಕೆ ಶುರು ಆಯಿತು. ಹಾಗಾಗಿ ನಾವು ಸ್ಟಿಲ್ ಬ್ರೇಕ್ ಇವನ್ ಅಲ್ಲಿ ಇದ್ದೇವೆ. ಯಾವುದೇ ರೀತಿಯ ಅಕೌಂಟಿಗೆ ಏನು ಕೂಡ ಎಫೆಕ್ಟ್ ಆಗಿಲ್ಲ, ಸ್ಟಿಲ್ ಬ್ರೇಕ್ ಇವನ್ ಅಲ್ಲಿ ಇದ್ದೇವೆ. ಆಕ್ಚುಲಿ ಈ ಅಕೌಂಟ್ ತುಂಬಾನೇ ಚೆನ್ನಾಗಿ ಗ್ರೋ ಆಗಿತ್ತು. ಅರೌಂಡ್ $4,000 ಇದ್ದು ಪ್ರಾಫಿಟ್ ತನಕ ಕೂಡ ಹೋಗಿತ್ತು. ಬಟ್ ಡಿಸೆಂಬರ್ ತಿಂಗಳಲ್ಲಿ, ಈಗ ರೀಸೆಂಟ್ ಲಾಸ್ಟ್ ವೀಕ್ ಅಲ್ಲಿ ಸ್ವಲ್ಪ ನಮಗೆ ಟ್ರೇಡ್ಗಳು ಸ್ವಲ್ಪ SL ಹಿಟ್ ಆಗ್ತಾ ಇದ್ದುದರಿಂದ ನಾವು ಮತ್ತೆ ಬ್ರೇಕ್ ಇವನ್ ಗೆ ಬಂದಿದ್ದೇವೆ. ಸೊ ಹಾಗಾಗಿ ಈ ರೀತಿ ನಾನು ಡಿಸಿಪ್ಲಿನ್ಡ್ ವೇ ಅಲ್ಲಿ ಈ ಅಕೌಂಟ್ ಅನ್ನು ಗ್ರೋ ಮಾಡಿದ್ದೇನೆ. ಆಬ್ವಿಯಸ್ಲಿ ಗ್ಯಾಂಬ್ಲರ್ಸ್ ಗಳಿಗೆ ಈ ಅಕೌಂಟ್ ನ ಗ್ರೋತ್ ಸ್ವಲ್ಪ ಕಮ್ಮಿ ಕಾಣಲಿಕ್ಕೆ ಸಿಕ್ತಿರಬಹುದು, ಅಥವಾ ತುಂಬಾ ದೊಡ್ಡ ಮಟ್ಟದ ಕ್ಯಾಪಿಟಲ್ ಇದೆ, ಅದರಲ್ಲಿ ಇಷ್ಟು ಮಾಡಬಹುದಿತ್ತು, ಅಷ್ಟು ಮಾಡಬಹುದಿತ್ತು, ಅದೆಲ್ಲವೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗಬಹುದು. ಬಟ್ ಪರ್ಸನಲಿ ನಾನು ನಿಮಗೆ ತಿಳಿಸಬೇಕಾದ್ರೆ, ನೀವು ಆ ಎಲ್ಲ ಸ್ಟೆಪ್ಸ್ ಗಳನ್ನ ಫಾಲೋ ಮಾಡಿದ್ರೆ ಪರ್ಸನಲಿ ನೀವು ನಿಮ್ಮ ಖುದ್ದು ಒಂದು ಮನಸ್ಸನ್ನ ಮುಟ್ಟಿ ಕೇಳಿ, ಆ ರೀತಿ ನೀವು ಟ್ರೇಡ್ ನ ಮಾಡಿ ಯಾವತ್ತಾದ್ರೂ ಸಸ್ಟೈನ್ ಆಗಿದ್ದೀರಾ ಅಂತ. ಆಲ್ಮೋಸ್ಟ್ ಲೈಕ್ ಇಲ್ಲಿ 3 months, ಅಲ್ಲಿ 4 months ಪ್ರೀವಿಯಸ್ ಅಕೌಂಟ್ ಅಲ್ಲಿ. ಸೊ ಆಲ್ಮೋಸ್ಟ್ ಲೈಕ್ 7 months ಇಂದ ಯಾವುದೇ ರೀತಿ ನೆಕ್ಸ್ಟ್ ಡೆಪಾಸಿಟ್ ನ ಮಾಡದೆ ನಾನು ನನ್ನ ಕ್ಯಾಪಿಟಲ್ ನ ಕೂಡ ಗ್ರೋ ಮಾಡ್ತಾ ಇದ್ದೇನೆ, ಅದ್ರ ಜೊತೆಗೆ ಪ್ರಾಫಿಟ್ ನ ಕೂಡ ಮಾಡ್ತಾ ಇದ್ದೇನೆ. ಇದು ರಿಯಲ್ ಟ್ರೇಡಿಂಗ್ ಆಗಿರುತ್ತೆ ಗೈಸ್. ಹಾಗಾಗಿ ರಿಯಲ್ ಟ್ರೇಡಿಂಗ್ ಯಾವ ರೀತಿ ನಾವು ಮಾಡಬೇಕು, ಯಾವುದೇ ರೀತಿ ನಾವು ನಮ್ಮ ಕ್ಯಾಪಿಟಲ್ ನ ಕಳ್ಕೊಳ್ಳದೆ ಅದನ್ನ ಉಳಿಸ್ಕೊಂಡು ಅದರ ಮೇಲ್ಗಡೆ ಯಾವ ರೀತಿ ಪ್ರಾಫಿಟ್ ನ ಮಾಡ್ಕೊಳ್ಬಹುದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ಬೇಕಾದ್ರೆ ಈ 3 ಸ್ಟೆಪ್ಸ್ ಗಳು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. 3 ಸ್ಟೆಪ್ಸ್ ಗಳು ತುಂಬಾನೇ ಸಿಂಪಲ್ ಸ್ಟೆಪ್ಸ್, ಇದನ್ನ ನೀವು ಫಾಲೋ ಮಾಡಬೇಕಾಗತ್ತೆ. ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನು ಅಂದ್ರೆ ರಿಸ್ಕ್ ರಿವಾರ್ಡ್ ರೇಷಿಯೋ. ಪ್ರತಿ ಒಂದು ಟ್ರೇಡ್ ಅಲ್ಲಿ ಕೂಡ ನಾನು ಹಾರ್ಡ್ಲಿ $100 to $50 ಇಷ್ಟೇ ರಿಸ್ಕ್ ಅನ್ನು ನಾನು ಮಾಡಿರೋದು, ಜಾಸ್ತಿ ಏನು ಕೂಡ ರಿಸ್ಕ್ ಅನ್ನ ತಗೊಂಡಿಲ್ಲ. ಆಬ್ವಿಯಸ್ಲಿ 100 ಫಿಕ್ಸ್ಡ್ ಆಗಿರಲ್ಲ, ಕೆಲವೊಂದು ಬಾರಿ 120 ಇರುತ್ತೆ, 125 ಇರುತ್ತೆ, ಅಥವಾ $80 ಇರುತ್ತೆ, ಕೆಲವೊಂದು ಬಾರಿ 110 ಇರುತ್ತೆ. ಈ ರೀತಿ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಬಿಟ್ರೆ ಬಾಕಿ ಏನೂ ಕೂಡ ಇಲ್ಲ. ಅಂದ್ರೆ $100 ನ ಅರೌಂಡ್ ನನ್ನ ರಿಸ್ಕ್ ಇರುತ್ತೆ. ಈವನ್ $50 ರಿಸ್ಕ್ ಇದ್ದಾಗ $60 ಅಥವಾ $40 ಈ ರೀತಿ ಅದರ ಅರೌಂಡ್ ನಾನು ರಿಸ್ಕ್ ಅನ್ನ ತಗೊಳ್ತಾ ಇದೆ. ಇದರಿಂದ ಏನಾಗ್ತಾ ಇತ್ತು, ನನ್ನ ಅಕೌಂಟ್ ಏನಿದೆಯಲ್ಲ ಕಂಪ್ಲೀಟ್ಲಿ ಸೇಫ್ ಆಗಿರುತ್ತೆ. ನನ್ನ ಕ್ಯಾಪಿಟಲ್ ನ 1% to 2% ನಾನು ರಿಸ್ಕ್ ನ ಪ್ಲಾನ್ ಮಾಡ್ತೇನೆ. ಡಿಸಿಪ್ಲಿನ್ಡ್ ವೇ ಆಗಿ ನಾನು ಟ್ರೇಡ್ ನ ಮಾಡ್ತೇನೆ. ಯಾವುದೇ ರೀತಿ ನಾನು ಗ್ರೀಡ್ ಹಾಗೆ ಫಿಯರ್ ನ ಬಗ್ಗೆ ಯೋಚನೆ ಮಾಡದೆ ಪ್ರಾಪರ್ಲಿ ನಾನು ಟ್ರೇಡ್ ನ ಮಾಡ್ತೇನೆ. ಪ್ರಾಪರ್ ಡಿಸಿಪ್ಲಿನ್ಡ್ ವೇ ಆಗಿ ಒಬ್ಬ ಪ್ರೊಫೆಷನಲ್ ಟ್ರೇಡರ್ ಯಾವ ರೀತಿ ಟ್ರೇಡ್ ನ ಮಾಡ್ತಾನೆ ಆ ರೀತಿ ನಾನು ಟ್ರೇಡ್ ನ ಮಾಡ್ತೇನೆ. ಸೊ ಹಾಗಾಗಿ ನನ್ನ ಅಕೌಂಟ್ ಏನಿದೆಯಲ್ಲ ತುಂಬಾನೇ ಸೇಫ್ ಆಗಿ ಗ್ರೋ ಆಗುತ್ತೆ, ತುಂಬಾನೇ ಸ್ಲೋ ಆಗಿ ಗ್ರೋ ಆಗುತ್ತೆ, ಯಾವುದೇ ರೀತಿ ತೊಂದರೆ ಅಲ್ಲ, ಬಟ್ ಗ್ರೋ ಆಗುತ್ತೆ. ದಟ್ ಈಸ್ ದ ಪಾಯಿಂಟ್. ಸ್ಲೋ ಆದ್ರೂ ಪರವಾಗಿಲ್ಲ, ಗ್ರೋ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ಫಾಸ್ಟ್ ಆಗಿ ಹೋದ್ರೆ ತುಂಬಾ ಬಾರಿ ಏನಾಗುತ್ತೆ, ತುಂಬಾ ಬಾರಿ ಡೆಪಾಸಿಟ್ ಮಾಡಬೇಕಾಗತ್ತೆ, ಮತ್ತಷ್ಟು ಡೆಪಾಸಿಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಇದೆಲ್ಲ ವಿಚಾರಗಳು ಕೂಡ ಕಾಣಲಿಕ್ಕೆ ಸಿಗುತ್ತೆ. ಬಟ್ ಟ್ರೇಡಿಂಗ್ ಅಲ್ಲಿ ಫಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದ್ರೆ ಸ್ಲೋ ಅಂಡ್ ಸ್ಟಡಿ ಗ್ರೋಸ್ ದ ಅಕೌಂಟ್. ಸೊ ಇದು ಒಂದು ಪ್ರಿನ್ಸಿಪಲ್ ಅನ್ನು ನಾನು ಫಾಲೋ ಮಾಡ್ತೇನೆ. ಸ್ಲೋಲಿ ನಾನು ಅಕೌಂಟ್ ಅನ್ನು ಗ್ರೋ ಮಾಡ್ತೇನೆ, ಸಣ್ಣ ರಿಸ್ಕ್ ಅನ್ನು ಫಾಲೋ ಮಾಡ್ತೇನೆ. ಈ ರೀತಿ ನಾನು ಫಸ್ಟ್ ಪಾಯಿಂಟ್ ಅನ್ನು ನಾನು ನಿಮಗೆ ತಿಳಿಸಿದೆ. ಈಗ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮಗೆ ತಿಳಿಸೋದಾದ್ರೆ, ಆಸ್ ಅ ಟ್ರೇಡರ್ ನಾನು ಮೋಸ್ಟ್ ಇಂಪಾರ್ಟೆಂಟ್ ರೂಲ್ ಅನ್ನ ಏನ್ ಫಾಲೋ ಮಾಡ್ತೀನಿ, ಪ್ರತಿಯೊಂದು ಟ್ರೇಡಿಂಗ್ ಅಲ್ಲೂ ಇಂಡಿಯನ್ ಮಾರ್ಕೆಟ್ ಆಗಿರ್ಬೋದು, ಫಾರೆಕ್ಸ್ ಆಗಿರ್ಬೋದು, ಅಥವಾ ಕ್ರಿಪ್ಟೋ ಆಗಿರ್ಬೋದು, ಪ್ರತಿಯೊಂದು ಮಾರ್ಕೆಟ್ ಅಲ್ಲೂ ನಾನು ಒಂದು ರೂಲ್ ಅನ್ನ ತುಂಬಾನೇ ಇಂಪಾರ್ಟೆಂಟ್ ಆಗಿ ಫಾಲೋ ಮಾಡ್ತೀನಿ. ಅದು ನಂಬರ್ ಆಫ್ ಟ್ರೇಡ್ಸ್. ದಿನಕ್ಕೆ ಎಷ್ಟು ಟ್ರೇಡ್ ತಗೊಳ್ಬೇಕು, ಅದನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋ ಪ್ಲಾನ್ ಏನಿದೆಯಲ್ಲ, ಟ್ರೇಡ್ ಶುರು ಆಗೋದಕ್ಕಿಂತ ಮುಂಚೆ ಮಾರ್ಕೆಟ್ ನಲ್ಲಿ ನಾನು ನನ್ನ ಎಂಟ್ರಿನ ಪಡೆಯೋದಕ್ಕಿಂತ ಮುಂಚೆನೆ ಡಿಸೈಡ್ ಮಾಡ್ತೀನಿ. ಅದರಲ್ಲಿ ಒಂದು ಸಿಂಪಲ್ ವೇ ಏನಾಗಿರುತ್ತೆ, ದಿನಕ್ಕೆ ಮ್ಯಾಕ್ಸ್ ಟು ಮ್ಯಾಕ್ಸ್ 3 ರಿಂದ 4 ಟ್ರೇಡ್ ಅನ್ನು ನಾನು ತಗೊಳ್ತೇನೆ. ಆಬ್ವಿಯಸ್ಲಿ ಇದರ ಕೆಳಗಡೆ ಇನ್ನಷ್ಟು ರೂಲ್ಸ್ ಇರುತ್ತೆ. ಅಂದ್ರೆ ನನ್ನ ಮೈಂಡ್ ಸೆಟ್ ಗೆ ಬೇಕಾಗಿ ನಾನು ಕೆಲವೊಂದು ರೂಲ್ಸ್ ಗಳನ್ನ ಮಾಡ್ಕೊಳ್ತೀನಿ. ಅಂದ್ರೆ ಇಫ್ ಇನ್ ಕೇಸ್ ಏನಾದ್ರೂ ಕಂಟಿನ್ಯೂಸ್ಲಿ 3 ಟ್ರೇಡ್ SL ಹಿಟ್ ಆಯ್ತು, ಕಂಟಿನ್ಯೂಸ್ಲಿ ಅದು 3-4 ದಿನ SL ಹಿಟ್ ಆಯ್ತು ಅಂದ್ರೆ ಒಂದು ಬ್ರೇಕ್ ಅನ್ನು ತಗೊಳ್ತೀನಿ. ಅಥವಾ 2 ಟ್ರೇಡ್ ನನಗೆ ಟಾರ್ಗೆಟ್ ಹಿಟ್ ಆಗುತ್ತೆ, ಒಂದು ಟ್ರೇಡ್ SL ಹಿಟ್ ಆಗುತ್ತೆ ಅಂತ ಇದ್ದಾಗ ಆಗ ಇನ್ನೊಂದು ಟ್ರೇಡ್ ಅನ್ನು ನಾನು ತಗೊಳ್ಳಿಕ್ಕೆ ಪ್ಲಾನ್ ಮಾಡ್ತೀನಿ. ಇಫ್ ಇನ್ ಕೇಸ್ ಅದು ಕೂಡ SL ಹಿಟ್ ಆದ್ರೆ ದೆನ್ ದಿನಾನ ಕ್ಲೋಸ್ ಮಾಡ್ತೀನಿ. ಅಥವಾ 3 ಟ್ರೇಡ್ ನನಗೆ ಚೆನ್ನಾಗಿ ಪ್ರಾಫಿಟ್ ನ ಕೊಡ್ಲಿಕ್ಕೆ ಶುರು ಮಾಡಿದ್ರೆ ದೆನ್ ಇನ್ನೊಂದು ಟ್ರೇಡ್ ಅನ್ನು ತಗೊಳ್ತೀನಿ. ಅದು ಕೂಡ ಟಾರ್ಗೆಟ್ ನ ಕೊಟ್ರೆ ಇನ್ನೊಂದು ಟ್ರೇಡ್ ಅನ್ನು ತಗೊಳ್ತೀನಿ. ಇಫ್ ಇನ್ ಕೇಸ್ ಅದು ಕೂಡ ಟಾರ್ಗೆಟ್ ಕೊಟ್ರೆ ಇನ್ನೊಂದು ಟ್ರೇಡ್ ಅನ್ನು ನಾನು ತಗೊಳ್ತೀನಿ. ಸೊ ಹಾಗಾಗಿ ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದ್ರೆ ಅಕೌಂಟ್ ಅನ್ನು ಗ್ರೋ ಮಾಡ್ಲಿಕ್ಕೆ ನಂಬರ್ ಆಫ್ ಟ್ರೇಡ್ಸ್ ಅಥವಾ ಟ್ರೇಡ್ ನ ಪ್ಲಾನ್ ಏನಿದೆಯಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಯಾವ ರೀತಿ ನೀವು ಅಕೌಂಟ್ ಅನ್ನು ಗ್ರೋ ಮಾಡ್ತೀರಾ ಅನ್ನೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅಂಡ್ ಲಾಸ್ಟ್ ಅಂಡ್ ಫೈನಲ್ ಮೂರನೇ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದ್ರೆ
ಯಾವೆಲ್ಲ ಪೇರ್ಗಳಲ್ಲಿ ನಾವು ಟ್ರೇಡ್ ನ ಮಾಡಬೇಕು ಅಂತ. ಈಗ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಫೋರೆಕ್ಸ್ ನಲ್ಲಿ ತುಂಬಾ ಅಪರ್ಚುನಿಟಿಗಳು ತುಂಬಾ ಪೇರ್ಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತೆ. ಇಫ್ ಇನ್ ಕೇಸ್ ನೀವೇನಾದ್ರೂ ನನ್ನ ಲೈವ್ ಸ್ಟ್ರೀಮ್ ಅನ್ನ ಪ್ರಾಪರ್ಲಿ ಒಬ್ಸರ್ವ್ ಮಾಡಿದ್ರೆ ನಾನು ಬಿಟ್ಕಾಯಿನ್ ಹಾಗೆ ಗೋಲ್ಡ್ ಅನ್ನ ಬಿಟ್ಟು ಬಾಕಿ ಯಾವುದೇ ಪೇರಲ್ಲಿ ಟ್ರೇಡ್ ಗಳನ್ನ ಮೋಸ್ಟ್ ಆಫ್ ದ ಟೈಮ್ ತಗೊಳ್ಳಲ್ಲ. ಇವನ್ ದೋ ಅದರಲ್ಲಿ ಎಷ್ಟೇ ಉತ್ತಮವಾದ ಸ್ಟ್ರಾಟಜಿ ಬರಲಿ, ಎಷ್ಟೇ ಉತ್ತಮವಾದ ಸೆಟಪ್ ಬರಲಿ, ನಾನು ಡೀಪ್ಲಿ ಬಿಟ್ಕಾಯಿನ್ ಅಂಡ್ ಗೋಲ್ಡ್ ಅನ್ನ ಫೋಕಸ್ ಮಾಡ್ತೀನಿ. ಇಫ್ ಇನ್ ಕೇಸ್ 10 ಟ್ರೇಡ್ಸ್ ಇದ್ರೆ ಅದರಲ್ಲಿ 9 ಟ್ರೇಡ್ಸ್ ನಂದು ಬಿಟ್ಕಾಯಿನ್ ಹಾಗೆ ಗೋಲ್ಡ್ ಅಲ್ಲೇ ಇರುತ್ತೆ. ಯಾಕೆಂದ್ರೆ ನನಗೆ ಬಿಟ್ಕಾಯಿನ್ ಹಾಗೆ ಗೋಲ್ಡ್ ಇದು ನೇಚರ್ ಗೊತ್ತಿದೆ, ಅದು ಯಾವ ರೀತಿ ಮೂವ್ ಆಗುತ್ತೆ, ಯಾವ ರೀತಿ SL ಹಂಟಿಂಗ್ ನ ಮಾಡುತ್ತೆ, ಎಲ್ಲಿ ನಾವು ಎಂಟ್ರಿನ ಪಡಿಬೇಕು, ಎಷ್ಟು ಲಾಟ್ ಅಲ್ಲಿ ಎಂಟ್ರಿ ನಾವು ಪಡೆದಾಗ ಅದು ಚೆನ್ನಾಗಿರುತ್ತೆ, ನ್ಯೂಸ್ ಬಂದಾಗ ಯಾವ ರೀತಿ ಮೂವ್ ಆಗುತ್ತೆ, ಈ ರೀತಿ ಬಿಟ್ಕಾಯಿನ್ ಅಂಡ್ ಗೋಲ್ಡ್ ಇದು ನನಗೆ ತುಂಬಾನೇ ಚೆನ್ನಾಗಿ ನೇಚರ್ ಗೊತ್ತಿರೋದ್ರಿಂದ ಅದರಲ್ಲಿ ನನಗೆ ಟ್ರೇಡ್ ಮಾಡ್ಲಿಕ್ಕೆ ಸ್ವಲ್ಪ ಕಂಫರ್ಟೇಬಲ್ ಆಗುತ್ತೆ. ಸೊ ಈ 3 ಪ್ರಿನ್ಸಿಪಲ್ ನ ಅಥವಾ 3 ಸೀಕ್ರೆಟ್ಸ್ ನ ಯೂಸ್ ಮಾಡಿ ನಾನು ಆಕ್ಚುಲಿ ಅಕೌಂಟ್ ಅನ್ನ ಗ್ರೋ ಮಾಡಿದ್ದೇನೆ. ಒಬ್ವಿಯಸ್ಲಿ ಈ ಥಿಂಗ್ಸ್ ತುಂಬಾನೇ ಸಿಂಪಲ್ ಆಗಿ ಕಾಣಲಿಕ್ಕೆ ಸಿಗ್ಬೋದು, ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಏನು ಅಂದ್ರೆ ಮಾರ್ಕೆಟ್ ಅಲ್ಲಿ ಸಿಂಪಲ್ ಥಿಂಗ್ಸ್ ವರ್ಕ್ ಆಗೋದು. ಯಾವುದೇ ರೀತಿ ಫ್ಯಾನ್ಸಿ ಥಿಂಗ್ಸ್ ಆಗಿರ್ಬೋದು, ಫ್ಯಾನ್ಸಿ ಮೆಥಡ್ಸ್ ಆಗಿರ್ಬೋದು, ಅಥವಾ ನೂರಾರು ವಿಚಾರಗಳಿರ್ಬೋದು ಮಾರ್ಕೆಟ್ ಅಲ್ಲಿ ವರ್ಕ್ ಆಗಲ್ಲ, ಅಥವಾ ಅದನ್ನ ನಮಗೆ ಫಾಲೋ ಮಾಡ್ಲಿಕ್ಕೆ ಮೈಂಡ್ ಕೂಡ ಅಲೋ ಮಾಡೋದಿಲ್ಲ. ಸಿಂಪಲ್ ಥಿಂಗ್ಸ್ ಮೈಂಡ್ ಸೆಟ್ ಅನ್ನು ಯಾವ ರೀತಿ ಕಾಮ್ ಆಗಿ ಇಡಬೇಕಾಗತ್ತೆ, ಯಾವುದೇ ರೀತಿ ಪ್ರೆಷರ್ ಇಲ್ಲದೆ ನಾವು ಯಾವ ರೀತಿ ಟ್ರೇಡ್ ನ ಮಾಡಬೇಕಾಗತ್ತೆ, ಈವನ್ SL ಹಿಟ್ ಆದ್ರೂ ಕೂಡ ಯಾವ ರೀತಿ ನಾವು ಎಮೋಷನ್ ಅನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ, ಯಾವಾಗ ಮಾರ್ಕೆಟ್ ನಮ್ಮ ಡೈರೆಕ್ಷನ್ ಅಲ್ಲಿ ಹೋಗುತ್ತೆ ಆಗ ಯಾವ ರೀತಿ ಗ್ರೀಡ್ ಅನ್ನ ಕಂಟ್ರೋಲ್ ಮಾಡಬೇಕಾಗತ್ತೆ, ಈ ಎಲ್ಲಾ ಫ್ಯಾಕ್ಟರ್ ಗಳನ್ನ ನಾನು ಯೂಸ್ ಮಾಡ್ಬಿಟ್ಟು ಈ ಅಕೌಂಟ್ ಅನ್ನ ಗ್ರೋ ಮಾಡಿದ್ದೇನೆ. ಅಂಡ್ ಇದೆಲ್ಲವನ್ನು ಕೂಡ ನಾನು ಲೈವ್ ಸ್ಟ್ರೀಮ್ ಅಲ್ಲೇ ಮಾಡ್ತಾ ಇದ್ದೆ ಪ್ರತಿದಿನ. ಅಂಡ್ ಒಂದು ವಿಚಾರ ಏನು ಅಂದ್ರೆ ಫೋರೆಕ್ಸ್ ಅಲ್ಲಿ ನೀವು ಅಕೌಂಟ್ ಅನ್ನ ಗ್ರೋ ಮಾಡೋದೇನಿದೆಯಲ್ಲ ದೊಡ್ಡ ವಿಚಾರ ಅಲ್ಲ, ನಿಮ್ಗೆ ಕೆಲವೊಂದು ಸಿಂಪಲ್ ವಿಚಾರಗಳು ಗೊತ್ತಿರಬೇಕಾಗತ್ತೆ, ಯಾವ ರೀತಿ ಫೋರೆಕ್ಸ್ ನಡೆಯುತ್ತೆ, ಇದೆಲ್ಲ ವಿಚಾರಗಳು ನಿಮಗೆ ಗೊತ್ತಿರಬೇಕಾಗುತ್ತೆ. ಅದಕ್ಕಾಗಿ ಇದೇ ಭಾನುವಾರ ಸ್ಪೆಷಲ್ ವೆಬಿನಾರ್ ನಾನು ಕಂಡಕ್ಟ್ ಮಾಡ್ತಾ ಇದ್ದೇನೆ. ಜಸ್ಟ್ 49 ರುಪೀಸ್ಗೆ ಈ ವೆಬಿನಾರ್ ಇರುತ್ತೆ, ನೀವು ಇಲ್ಲಿ ಗಮನಿಸಬಹುದು. ಕೋರ್ಸ್ ನ ಫೀಸಸ್ ಏನಿದೆಯಲ್ಲ ಜಸ್ಟ್ 49 ರುಪೀಸ್ ಇರುತ್ತೆ, ಇಲ್ಲಿ ಪ್ಲಾಟ್ಫಾರ್ಮ್ ಫೀಸ್ ಅಂತ ಇರುತ್ತೆ 10 ರುಪೀಸ್ ಇದು. ಸೊ 49 ರುಪೀಸ್ಗೆ ಈ ವೆಬಿನಾರ್ ನಾನು ಕಂಡಕ್ಟ್ ಮಾಡ್ತಾ ಇದ್ದೇನೆ. ಇಫ್ ಇನ್ ಕೇಸ್ ನೀವೇನಾದ್ರೂ ಫೋರೆಕ್ಸ್ ನಲ್ಲಿ ಬಿಗಿನರ್ ಆಗಿದ್ರೆ ಅಥವಾ ಫೋರೆಕ್ಸ್ ನ ಆಲ್ರೆಡಿ ಟ್ರೇಡ್ ಮಾಡ್ತಾ ಇದ್ರೆ ಬಟ್ ಕ್ಲಾರಿಟಿ ಸಿಗ್ತಾ ಇಲ್ಲ, ಯಾವ ರೀತಿ ಟ್ರೇಡ್ ನ ಮಾಡಬೇಕು, ಯಾವ ರೀತಿ ಮನಿ ಮ್ಯಾನೇಜ್ಮೆಂಟ್ ನ ಮಾಡಬೇಕಾಗುತ್ತೆ, ರಿಸ್ಕ್ ರಿವಾರ್ಡ್ ರೇಷನ್ ಯಾವ ರೀತಿ ಫಾಲೋ ಮಾಡಬೇಕಾಗುತ್ತೆ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಏನಾದ್ರೂ ಕನ್ಫ್ಯೂಷನ್ ಇದೆ, ಸ್ಟಿಲ್ ಕ್ಲಾರಿಟಿ ಸಿಗ್ತಾ ಇಲ್ಲ, ಬಾಟಮ್ ಇಂದ ನೀವು ಫೋರೆಕ್ಸ್ ನ ಕಲಿಬೇಕು, ಸ್ಟೆಪ್ ಬೈ ಸ್ಟೆಪ್ ಕಲಿಬೇಕು ಅಂತ ಇದ್ದಾಗ ಈ ವೆಬಿನಾರ್ ಏನಿದೆಯಲ್ಲ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಇದರ ಜಾಯ್ನಿಂಗ್ ಲಿಂಕ್ ಅನ್ನು ನಾನು ಶೇರ್ ಮಾಡಿರ್ತೇನೆ. ಈ ವಿಡಿಯೋ ಟೈಟಲ್ ನ ಕ್ಲಿಕ್ ಮಾಡಿದಾಗ ನಿಮಗೆ ಇದರ ರಿಜಿಸ್ಟ್ರೇಷನ್ ಲಿಂಕ್ ಕಾಣಲಿಕ್ಕೆ ಸಿಗುತ್ತೆ. ನೀವು ಕೂಡಲೇ ರಿಜಿಸ್ಟ್ರೇಷನ್ ನ ಮಾಡ್ಕೊಳ್ಬೇಕಾಗುತ್ತೆ, ಯಾಕೆಂದ್ರೆ ಆಲ್ರೆಡಿ ಸ್ಲಾಟ್ಸ್ ಗಳು ಫಿಲ್ ಆಗ್ತಾ ಇದೆ ಅಂಡ್ ಲಿಮಿಟೆಡ್ ಸ್ಲಾಟ್ಸ್ ಇರುತ್ತೆ. ಯಾರು ಫಸ್ಟ್ ಜಾಯ್ನ್ ಆಗಿರ್ತಾರೆ ಅವರಿಗೆ ಮಾತ್ರ ಅವಕಾಶ ಇಲ್ಲಿ ಕಾಣಲಿಕ್ಕೆ ಸಿಗುತ್ತೆ. ಇವೇ ನೀವು ಇಲ್ಲಿ ಡೀಟೇಲ್ಸ್ ಅನ್ನು ಕೂಡ ಗಮನಿಸಬಹುದು. ಅಬೌಟ್ ದಿಸ್ ಕೋರ್ಸ್ ಅಂತ ಕ್ಲಿಕ್ ಮಾಡಿದಾಗ ರೀಡ್ ಮೋರ್ ಅಂತ ನೋಡಿದಾಗ ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕಾಣಲಿಕ್ಕೆ ಸಿಗುತ್ತೆ, ಏನೆಲ್ಲ ಇರುತ್ತೆ ಈ ವೆಬಿನಾರ್ ಅಲ್ಲಿ ಎಲ್ಲವೂ ಕೂಡ ಕಾಣಲಿಕ್ಕೆ ಸಿಗುತ್ತೆ. ಇಲ್ಲಿ ಲಾಸ್ಟ್ ಅಲ್ಲಿ ಒಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ, ವೈ 49 ಅಂತ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೇನೆ. ಇದು ಪೇಯ್ಡ್ ವೆಬಿನಾರ್ ಬಿಕಾಸ್ ಯು ವಿಲ್ ಅಟೆಂಡ್ ಸೀರಿಯಸ್ಲಿ. 49 ರೂಪಾಯಿ ಏನಕ್ಕೆ ನಾವು ಇಟ್ಟಿದ್ದೇವೆ, ಸೀರಿಯಸ್ ಆಗಿ ಅಟೆಂಡ್ ಆಗಬೇಕು ಅಂತ. ಯಾಕೆಂದ್ರೆ 49 ರೂಪಾಯಿ ಒಂದು ಟ್ರೇಡ್ ಇದು ಚಾರ್ಜಸ್ ತುಂಬಾ ಜನರದ್ದು. ಹ್ಯಾಸ್ ಅ ಟ್ರೇಡರ್, ಹ್ಯಾಸ್ ಅ ಬಿಸ್ನೆಸ್ ಮ್ಯಾನ್ 49 ರೂಪಾಯಿ ಏನು ಕೂಡ ದೊಡ್ಡ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಲ್ಲ. ಬಟ್ ನೀವು ಸೀರಿಯಸ್ ಆಗಿ ಇದನ್ನ ಅಟೆಂಡ್ ಆಗಬೇಕು ಅನ್ನೋ ಉದ್ದೇಶಕ್ಕೆ ಮಾತ್ರ ನಾವು 49 ರೂಪಾಯಿನ ಫೀಸ್ ನ ಕೂಡ ಇದರಲ್ಲಿ ಇಟ್ಟಿದ್ದೇವೆ. ಕೂಡಲೇ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಈ ವೆಬಿನಾರ್ಗೂ ಕೂಡ ನೀವು ಜಾಯಿನ್ ಆಗಬಹುದು. ಹಾಗೆ ಐ ಹೋಪ್ ನಿಮಗೆ ಯಾವ ರೀತಿ ನಾನು ಅಕೌಂಟ್ ಅನ್ನ ಗ್ರೋ ಮಾಡಿದೆ ಅನ್ನೋದು ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಈ 3 ವಿಚಾರಗಳನ್ನ ಪ್ರಾಪರ್ಲಿ ಫಾಲೋ ಮಾಡಿದ್ರೆ ನೀವು ಕೂಡ ಅಕೌಂಟ್ ಅನ್ನ ಗ್ರೋ ಮಾಡಬಹುದು. ಥ್ಯಾಂಕ್ ಯು traders, have a good day, have a profitable week ahead.